ಅವರ ಲೋಕವನ್ನು ಸೇರಿದವಳ ನಾನೇನು ಸತ್ಯ. ನಮ್ಮಿಬ್ಬರ ದಾಂಪತ್ಯ ಜೀವನದ ಪ್ರತೀಕವಾಗಿ ಹುಟ್ಟಿಕೊಂಡವ ಮಗ ಮಹಿಷರೆನ್ನುವಂತಹ ನಾಮಕರಣವನ್ನು ಅವರಿಗೆ ಮಾಡಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಗುರುಮಠದವರೆಗೆ ನಾವು ಕಳಿಸಿಕೊಟ್ಟವರು. ಅವರ ಯೋಗಕ್ಷೇಮವನ್ನು ಸದಾ ನಾವು ವಿಚಾರಿಸುತ್ತಾ ಮನದಲ್ಲಿ ಸಂತೋಷವನ್ನು ಕಂಡವರು. ಆದರೆ ಈ ಕಡೆಯಲ್ಲಿ ನನ್ನ ತಾಯಿಯ ಆಸೆಯೆಂದು ಹಾಗೆ ಉಳಿದಿತ್ತು. ಆಸೆಯನ್ನು ನೆರವೇರಿಸುವುದಕ್ಕಾಗಿ ನನ್ನವರು ದೇವಲೋಕವನ್ನು ಸೇರ್ತೇನೆ ಮಾಲೆ ಎನ್ನುವುದಾಗಿ ಆಡಿದ್ರು. ನಾನು ಹೇಳಿದೆ ನಾನು ಬರ್ತೇನೆ ಅಂತ. ಮತ್ತೆ ಈ ಗಂಡಸರು ಕೇಳಬೇಕಲ್ಲ ಸ್ವಾಮಿ. ಅದು ಹೋಗಿದ್ದಾರೆ. ಹೋದ ವಿಚಾರ ಹಾಗಿರಲಿ, ನೋಡೋಣವಂತ ವಿಚಾರ ಪರಿಗಿಸಿದ ಬಳಿಕ ಹೊರಗರಿಸಿ ಹೊರಲು ನಡುಗುತ್ತ ನಡುಗುತ್ತ ವರದಿ ನಡೆದಾಗ ಮಾಲಿನಿಗೆರಗಿ ಬೇಡಿದರು. ನಿಮ್ಮ ಗಂಡ ನನ್ನ ಗಂಡ ನೀನಾ? ಮತ್ತೆ ನಾನು ಮತ್ತು ನಿಮ್ಮ ಗಂಡ. ಅದನ್ನು ಎಳೆಯುವುದು ಯಾಕೆ? ನಾನು ಹಾಗೂ ನಿಮ್ಮ ಗಂಡ, ಹಾಗೂ ಹಾಗೆಯೇ ನಿಮ್ಮ ಗಂಡ. ನಿಮ್ಮ ಗಂಡ ಕಲ್ವ ಇಸ್ಮಾಯಿಲ್ ಜೊತೆಯಲ್ಲಿ ಗುರುಪುರಕ್ಕೆ ಜೀಗುಜ್ಜೆಗೆ ಹೋದವರಮ್ಮ ನಾವು. ನಿಮ್ಮ ಗಂಡ ಕಲ್ವ ಇಸ್ಮಾಯಿಲ್ ಜೊತೆಯಲ್ಲಿ ಕಲವಿದ್ಯುನ್ಮಾಲಿಯ ಜೊತೆಯಲ್ಲಿ ಕಲವಿದ್ಯುನ್ಮಾಲಿಯ ಜೊತೆಯಲ್ಲಿ ಬರುದಿಲ್ಲ. ದೇವಲೋಕಕ್ಕೆ ಸುರಲೋಕಕ್ಕೆ ಹೋದವರ ದಿಗ್ವಿಜಯಕ್ಕಾಗಿ. ಹೌದಮ್ಮ, ಅಲ್ಲಿಂದ ಬಂದವ. ಹೌದು. ಲಾಲಿಸಬೇಕು ತಾಗಿ
ಅಲ್ಲಿಗೆ ಹೌದು. ದೇವಲೋಕ ಹೌದು ಸುರಲೋಕ ನಾವು ಹೋದ ವಿಷಯ ಅವರಿಗೆ ಗೊತ್ತಾಯ್ತಮ್ಮ ಸುರರ್ ಕಲ್ವರಿಗೆ ಸುರತ್ಕಲರಿಗೆ ಗೊತ್ತಾಯ್ತು ಅಲ್ಲಿದ್ಯಾ ನಿನ್ನ ಅಜ್ಜ ಬಂದಿದ್ದ ಅಲ್ಲ ಅವರು ಆ ದೇವತೆಗಳಿಗೆ ತಿಳಿ ಗೊತ್ತಾದ ತಕ್ಷಣ ಎಲ್ಲ ಪೆಟ್ಟಿಗೆ ತಯಾರು ಮಾಡಿದ್ದಲ್ವ ಅಮ್ಮ ಯಾವುದಕ್ಕೆ ಪೆಟ್ಟಿಗೆ ಎಷ್ಟಿತ್ತು ಆ ಪೆಟ್ಟಿಗ ಯುದ್ಧಕ್ಕಾಗಿ ಹೌದು ಯುದ್ಧಕ್ಕೆ ಹೌದಮ್ಮ ಮೊದಲು ಅಗಿನಿ ಬಂದ ಮೊದಲಿಗೆ ಅಗಿನಿ ಅಗ್ನಿ ಬಂದ ಹೇಗೆ? ಬಂದವನೇ ಪೆಟ್ಟು ತಿಂದು ಸೋತು ಓಡಿದ ಮತ್ತೆ ಬೆಂಕಿ ಎಲ್ಲ ಬಂದ್ರೆ ಲೆಕ್ಕವೇನ ಅವರಿಗೆ ಅಗನ್ಯ ಅವರಿಗೆಲ್ಲ ಗೊತ್ತಾಗುದು ನಗಣ್ಯ ಹೌದು ನಗಣ್ಯ ಅಮ್ಮ ಹಾ. ಅಗ್ನಿ ಬಂದವನೇ ಪೆಟ್ಟು ತಿಂದು ಓಡಿದ ಓಡಲು ಬಿಡು ಆಮೇಲೆ ಏಮೆ ಬಂತು ಹೌದು ಏಮೆ ದನದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಬಂದ ನೀನ್ ಹೇಳಿದ್ದು ನೀರಲ್ಲಿ ಹೋಗುದು ಎಂತ ಅದು ಬೇರೆ ಎಂತ ಹೇಳಿದ್ದಲ್ಲ. ಏಮೆ ಏಮೆ ಹಾ ಯಮ್ಮ ಯಮ್ಮ ಹೇಗೆ ಬಂದದ್ದು? ಯಮ್ಮ ದನದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಬಂದ ನೀ ಸತ್ಯ ನೋಡಿದ ನೋಡಿದ್ದೇನೆ ಕೋಣವನ್ನು ಏರಿಕೊಂಡು ಕೋಣನಿಗೆ ಕೊಂಬು ಅಂತ ದನದಲ್ಲಿ ಬಂದ. ನನಗೂ ಕೊಂಬಿರ್ತದ ಹೌದಾ ಕೈಯಲ್ಲಿ ಪಾಶವನ್ನು ಹಿಡಿದುಕೊಂಡು ಹಾ. ಬಂದನಂತೆ ಯಮ ಬಂದವನೇ ಪೆಟ್ಟು ತಿಂದು ಓಡಿದಮ್ಮ ಓಡಬೇಕಾ ಓಡಿದ. ಅವು ಓಡ್ಲಿಕ್ಕೆ ಇರುವುದು ಹೌದು. ಕೋಣವನ್ನು ಏರಿ ದೊಡ್ಡ ಜನ ಹೌದೌದು ಮತ್ತೆ ಪೆಟ್ಟು ತಿಂದು ಓಡಿದ ಮತ್ತೆ? ಅಮ್ಮ ಓಟ. ಇಷ್ಟೆಲ್ಲ ಆಗುವಾಗ ದೇವೇಂದ್ರನಿಗೆ ಗೊತ್ತಾಯ್ತು ಹಾ. ಇದು ಇನ್ನು ಒಬ್ಬೊಬ್ರು ಹೋದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ಹಾ. ಇಬ್ಬರಿಬ್ರು ಜೊತೆಯಾಗಿ ಬಂದದ ಜೊತೆಯಾಗಿ? ಹೌದು ಯಾರೆಲ್ಲರೂ? ಅಮ್ಮ ಎದುರಿನಿಂದ ವಾಯು ಬರುವಾಗ ಹಿಂದಿನಿಂದ ಹಿಂದಿನಿಂದ ವರ್ಣ ಬರುವಾಗ ಹಿಂದಿನಿಂದ ಒಂದು ಬಂದದ್ದಮ್ಮ ಹಿಂದಿನಿಂದ ವಾಯು ಬರುವಾಗ ಎದುರಿನಿಂದ ವರ್ಣ ಬಂದದ್ದು ಎದುರಿಂದ ವರುಣ ಬರುವಾಗ ಹಿಂದಿನಿಂದ ವಾಯು ಬಂದದ್ದು ಹೌದಮ್ಮ ಅಲ್ಲಿ ಏನಾಯ್ತು ಯುದ್ಧ ಯುದ್ಧ. ಯುದ್ಧದ ಪರಿಣಾಮ ಒಟ್ಟ ನಿಮ್ಮ ಗಂಡ ಬಿಡ್ತಾರೋ ಯುದ್ಧ ಸರಿ ಯುದ್ಧ ಮಾಡಿ. ನನ್ನ ಗಂಡ ವಾಯು ಬಿಡ್ಲಿಕ್ಕೆ ಉಂಟು ಹೌದು ನಿಮ್ಮ ಗಂಡವರು ಹಾಗೆಲ್ಲ ಹೇಗೆ ಪೆಟ್ಟು ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ನನ್ನ ಗಂಡ ಶಕ್ತಿಗಾರರು ನಿಮ್ಮ ಗಂಡ ಶೆಟ್ಟಿಗಾರ ಅಲ್ವಾ ಹುಡುಗಾಡಿಸ್ತಾರೆ. ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಿಲ್ವಮ್ಮ ಏ, ಪೆಟ್ಟು ಮಾಡಿ ಮತ್ತೆ ಅಮ್ಮ ಪೆಟ್ಟು ಮಾಡಿದೆ ಪರಿಣಾಮ ಏನಾಯ್ತು ಗೊತ್ತುಂಟ ಏನಾಯ್ತು? ಎದುರಿನಿಂದ ವರ್ಣ ಹೋಗುವಾಗ ಹಿಂದಿನಿಂದ ವಾಯು ಹೋದದ್ದು ಗೊತ್ತೇ ಆಗಲಿಲ್ಲ ಎಲ್ಲ ಮೂಗಿಗೆ ಕೈ ಹಿಡಿದದ್ದು ಎದುರಿನಿಂದ ಹೊರಡ ಹೋಗುವಾಗ ಹಿಂದಿನಿಂದ ವಾಯು ಹೋಗಿದ್ರೆ ಮೂಗಿಗೆ ಹಾಕಿ ಕೈ ಹಿಡಿದು ಮೂಗಿಗೆ ಹೀಗೆಲ್ಲ ಉಂಟ ಹಾಗೆ ಹಿಡಿಬೇಡುವ ಹಾ. ಅದನ್ನು ಹೀಗೆ ಹಿಡಿಯುವ ಹೀಗೆ ನಿಬ್ಬೆರಗಾಗಿ ನೋಡಿದರೆ ಬಿತ್ತಿರಗಾಗಿ ನೋಡಿದ್ರಲ್ಲ ಹೀಗೆ ನಿಬ್ಬೆರಗಾಗಿ ಹೀಗೆ ಮುಗಿದ ಮೇಲೆ ತುದಿ ಕೈ ಹಿಡಿದು ತುದಿಗೆ ಕೈ ಇಟ್ಟರೆ ಬಣ್ಣ ಹೋಗ್ತದೆ ಹಾಕಿಕೊಂಡೆ ಹೀಗೆ ನಿಬ್ಬೆರಗಾಗಿ ನೋಡಿದರು ಯಾಕೆ ನೋಡಿದ್ರು ಹೀಗೆ ನನ್ನವರ ಪರಾಕ್ರಮ ಹಾಗೆ. ಹೌದು ಅಮ್ಮ ಯಾವ ಕ್ರಮ? ಪರಾಕ್ರಮಿ ಅಮ್ಮ ಅವರೆಲ್ಲ ಹೋದ ತಕ್ಷಣ ಕೊನೆಗೆ ಅವ ಸಿರಿಯೇಶ ಬಂದ ಸಿರಿಯಸ್ ಸಿರಿಯೇಶ ಸುರದಾತ ಸುರೇಶ ಬಂದ ದೇವಿ. ಬಂದವನು ನಿಮ್ಮ ಗಂಡನ ಎದುರಿನಲ್ಲಿ ನಿಂದ ಹೇಗೆ ಬಂದದ್ದು ಬಂದ ಒಂದು ಟಿವಿ ನೋಡ್ಬೇಕಿತ್ತಮ್ಮ ಒಂದು ಟಿವಿ ಅವನ ಟಿವಿ ಬಾರಿಕೆದಲ್ಲಿ ಬೀದ ಅವನದ್ದು ನಮ್ಮವರ ಟಿವಿ ಹೇಗೆ ಅವರ ಟಿವಿ ಅಂತ ನಿಮ್ಮ ಟಿವಿ ಅವನ ಬೈಕಲ್ಲಿ ಟಿವಿ ಅವನದ್ದು ಅವನ ಟಿವಿ ಎಲ್ಲ ನೋಡ್ಬೇಕು ನಿಮಗೆ ತಲೆ ವಿಷಯ ಮನಸ್ಸಿಗೆ. ಟಿವಿ ಅಮ್ಮ ಅವರದ್ದು ಆಯ್ತು ಟಿವಿ ವಿಷಯ ಬಿಡು. ಎಂತ ಟಿವಿ ಎಂತ ಟಿವಿ ಆಯ್ತು ಅಂದ್ರೆ ಬಣ್ಣ ಬಂದಿದೆ ಎಂತದ್ದು ಬರುವ ಟಿವಿ ಅವನು ಬರುವಂತಹ ದೇಕಿ ಹೌದೌದು ಟಿವಿ. ಅಮ್ಮ ಅವ ಬಂದದ್ದು ಹೇಗೆ ಗೊತ್ತುಂಟಮ್ಮ ಕೈಯಲ್ಲಿ ಐಯರನ್ನು ಹಿಡಿದುಕೊಂಡು ಉಜ್ಜರನ್ನು ಏರಿಕೊಂಡು ಬಂದಮ್ಮ ಕೈಯಲ್ಲಿ ಕೈಯಲ್ಲಿ 56 ಹಿಡಿದುಕೊಂಡು ಉಜ್ಜೇರನ್ನು ಏರಿಕೊಂಡು ಬಂದ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದು ಐರಾವತವನ್ನು ಏರಿಕೊಂಡು 50 ಐರಾವತ ಐತಾರವತ ಏ, ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಕೊಂಡು ಬಂದ ಬಂದವನೇ ನಿಮ್ಮ ಗಂಡನ ಎದುರಿನಲ್ಲಿ ನಿಂತ ನಿಂತ. ಯುದ್ಧ ಪ್ರಾರಂಭ ಆಯ್ತು ಹಾ. ಸೋತು ಆಡಿದ ಅಮ್ಮ ಮಾಡಿದನು. ಸಾಬಾಸ್. ಪೆಟ್ಟು ತಿಂದು ಓಡಿದ. ಸುರಪಾಲ ಹೆದರಿ ಓಡಿದ್ದ ಯಾಕೆ ಓಡಿದ ನನ್ನ ಗಂಡ ಶಕ್ತಿಗಾರರು ಅನ್ನೋ ರೀತಿಯಲ್ಲಿ ಪಾಪಿ ಮಗ. ಅವ ಓಡಿದ ಹೌದಾ ಹೌದಮ್ಮ. ಓಡಿದ ತಕ್ಷಣ ನಾವೆಲ್ಲರೂ ಸಂತೋಷದಲ್ಲಿರ್ಬೇಕು ಹೌದು. ಆ ವಿಚಾರವನ್ನು ನೀನು ದುಃಖದಲ್ಲಿ ಹೇಳ್ತೀಯಲ್ಲೋ ಹೌದು. ನಾಚಿಯಾಗುದಿಲ್ಲ ನಿನಗೆ? ಎಲ್ಲ ಓಡಿದ್ರಮ್ಮ ಹೌದು ಎಲ್ಲ ಓಡಿದ್ರಲ್ವಾ ಇದ್ದದ್ದೇ ಲೆಕ್ಕ ಜನ ಅಮ್ಮ ಎಲ್ಲ ಓದಿರಮ್ಮ ಪೆಟ್ಟದಿಂದ ಹೋದ್ರೆ ಹೀಗೆ ಹೊಡೆಯೋದು ಅಮ್ಮ ಏ ದೂತ ಕಟ್ಲಿಕ್ಕೂ ಇಲ್ಲ ತಟ್ಲಿಕ್ಕೂ ಇಲ್ಲ ಎಲ್ಲ ಓದಿದ್ರಮ್ಮ ಎಲ್ಲ ಓದದ್ದು. ಏ ಸಂತೋಷದ ವಿಚಾರವನ್ನು ನಗುನಗುತ್ತಾ ಹೇಳಬೇಕು ನಗಿತ ಹೇಳ್ಬೇಕಾ ನಗಾಡಿಕೊಂಡು ಗಾಡಿ ಹೇಗೆ ನಗಾಡಿ ಈಗ ಅದು ನಗಾಡಿ ಅಲ್ಲ. ನಗಾಡಿ ನಕ್ಕಿ ನಕ್ಕಿ ಹೇಳ್ತೆ ನಕ್ಕುದು ಬೇರೆ ಅಮ್ಮ ಬಂದವರೆಲ್ಲ ಬಿಟ್ಟು ತಿಂದು ಓಡಿದ್ರ ಓಡಲಿ. ಓಡಿದ ತಕ್ಷಣ ನಿಮ್ಮ ಗಂಡ 7 ಸ್ಟಾರ್ ಏರಿದ್ರು ನಿಮ್ಮ ವಿಸ್ತಾರ ಹೇಳಿ ಏರಿದ ತಕ್ಷಣ ನನ್ನನ್ನು ಕರೆದು ಹಾ. ಕರೆದು ಹೇಳಿದ್ರೆ ಅದು ಉಂಟಾ ಇಲ್ಲಿ ಏನೆಲ್ಲ ಉಂಟು ನಮಗೆ ನೋಡ್ಬೇಕೆಲ್ಲ ಬರ್ಲಿಕ್ಕೆ ಹೇಳುತ್ತ
ಏನೆಲ್ಲ ಉಂಟು ಅಲ್ಲಿರುವುದು ವಿಶೇಷ ಹೌದು. ಎಂತದ್ದು ವಿಶೇಷ ಎಲ್ಲ ಕುಣಿಯವರೆಲ್ಲಿದ್ದಾರಲ್ಲ. ರಂಭಾದಿರಾಣಿ. ಹೌದೌದು. ಯಾರು? ಮೊದಲು ದಂಬೆ ಬಂದ್ರು. ಮೊದಲಿಗೆ ರಂಬೆ. ರಂಬೆ ಯಾರು? ರಾಜಂಬೆ ರಂಬೆ ಅಂದಂಬೆ. ರಂಬೆ ಏ ಅವಳು ಬೇರೆ, ಅದು ನಿನ್ನ ಮನೆ ಹತ್ರ ಇರುವುದು ರಂಬೆ. ಆಮೇಲೆ ಊರ್ವಶಿ ಊರ್ವಶಿ. ಆಮೇಲೆ ಜಾರ್ಸುಲೆ, ಆಮೇಲೆ ಆಂಬ್ಲೆನ್ಸ್ ಬಂತು ಕೊನೆಗೆ. ಆಮೇಲೆ ಇಟಾಚಿ ಕೊನೆಗೆ ಆಂಬ್ಲೆನ್ಸ್, ಅಲಂಬುಸೆ. ಆಮೇಲೆ ಇಟಾಚಿ ಕೊನೆಗೆ ಒಬ್ಬಳು ಮೂಜಿ ಕಾಲ್ತಾಳೆ, ಮೂಜಿ ಕಾಲ್ತಾರೆ, ಬುಂಡಿ ಕಾಲ್ತಾರೆ. ಬಂದವರೆಲ್ಲ ಈಗ ನಿಂತು ನಿಮ್ಮ ಗಂಡ ಹೇಳಿದ್ರು ನಿಮ್ಮನ್ನು ನಿಲ್ಲಿಕ್ಕೆ ಬರ್ಲಿಕ್ಕೆ ಹೇಳಿದ್ರ ಏನೆಲ್ಲ ನಿಮ್ಮದುಂಟು ನನಗೆ ತೋರಿಸಿ. ಹೋದಲ್ಲಿ ನಿಮ್ಮ ಹಣವರ ಬಿಡ್ಲಿಕ್ಕೆ ಎಂತದದು ನಿಮ್ಮ ಪ್ರತಿಭೆ ಹಾಗೆ ಹೇಳುವಂತೆ ಹೇಳಿದ ತಕ್ಷಣಗೆಲ್ಲ ಕುಣಿಲಿಕ್ಕೆ ಪ್ರಾರಂಭ ಕುಣಿಲಿಕ್ಕೆ ಇರುವವರಲ್ವೇ ನಾವು? ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕುಣಿದದ್ದು. ಮೊದಲು ಅವಳು ರಂಬೆ ಕುಣಿದದ್ದು. ರಂಬೆ ಹೌದು, ನೋಡಿದ್ದೀಯಾ? ಸತ್ಯ ನೋಡಿದ್ದೇನೆ. ಒಮ್ಮೆ ಇಲ್ಲಿ ಕುಣಿ. ಹಬ್ಬ ಆಯ್ತಲ್ಲ, ಐಗೆ ಕುಣಿದವರು. ನಿನಗೆ ಅವಳಾಗೆ ಕುಣಿಯಾಗ ಮತ್ತೊಬ್ಬರು ಕುಣಿಯುದು. 5 ದಿನ 5 ದಿನ 5 ದಿನ 5 ದಿನ ಅಷ್ಟೇ. 5 ದಿನ ಅದು ಬಂಗಿ ಕಾಯ್ದಿನ ಅಲ್ವಾ ಅದು? 5 ದಿನ ಅವರಾಗೆ ಕುಣಿಯಾಗ ಇನ್ನೊಂದು ಬದಿಯಲ್ಲಿ ಮತ್ತೊಬ್ಬಳು ಕುಣಿಯುದು. ದಿನಂತ ದಿನಕ್ಕೆ ಅದು ಯಾಕೆ ಹಾಗೆ ಗೊತ್ತಿಲ್ಲ. ಸ್ವಲ್ಪ ಕಡಿಮೆ ಕೊಟ್ರ ಅವರಲ್ಲ, ಅವರಿಂದ ತಕೊಂಡವರು ಕಡಿಮೆ ಕೊಟ್ಟಿದ್ದಾರೆ ಕಾಣ್ತದೆ. ಹಾಗೆ ಅವರ ತಲೆ ದಿನಂತ ದಿನಕ್ಕೆ ಯಾಕೆ ಹೇಳ್ಬೇಕು? ಅವರ ಜೀವನವೇ ಹಾಗೆ. ಹೌದು, ನನಗೆ ಅವರ ಬಗ್ಗೆ ಅಷ್ಟು ಗೊತ್ತಿಲ್ಲಮ್ಮ. ನೀವೇ ಅವರ ತಗೊಂಡಿದ್ದೀರಿ ಅಮ್ಮ. ಅವರು ಹಾಗೆ ಹೇಳುವಾಗ ಇದಕ್ಕೆಲ್ಲ ಕಾರಣ ಯಾರು? ಹಿಮ್ಮೇಳ. ಚಿಪ್ಪಡ್ 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 ಚಿತ್ರಸೇನನ ಗಾಯನ. ಚಿಪ್ಪಡ್ ಸೇನ ಹಿಡಿದು ಬಂದು ಬಾರಿಸಲಿಕ್ಕಿಲ್ಲ. ಚಿಪ್ಪಡ್ ಸೇನ ಚಿತ್ರಸೇನನ ಗಾಯನ. ಏನು ಗಾಯನ? ಅದು ಎಳಿದ್ರು ನೋಡಿ, ಆಲಾಪನೆ. ಯಾವುದು? ಆಲಾಪನೆ. 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 ದಪ್ಪ ನಿದಪ್ಪ 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 ನಿನ್ನಪ್ಪ ದಪ್ಪ ನಿನ್ನಪ್ಪ ನಾದಪ್ಪ ದಪ್ಪ ನಿದಪ್ಪ ನಿನ್ನಪ್ಪ ದಪ್ಪ ನಿನ್ನಪ್ಪ ನಾದಪ್ಪ ನಾದಪ್ಪ ನಿನ್ನಪ್ಪ ನಿನ್ನಪ್ಪ ನಿಮ್ಮಪ್ಪ ನಂದಪ್ಪ ತಿಮ್ಮಪ್ಪ ನೀರಪ್ಪ ಈಶ್ವರಪ್ಪ. ಅವರಿಗೆ ಆಡಿದ್ದಕ್ಕೆ ಕಾರಣ ಯಾರು? ಅವರ ಬದಿಯಲ್ಲಿ ಕೂತ್ಕೊಂಡು ಕುದುರೆ ಮುಖದವ. ಮೃದಂಗದಲ್ಲಿ ಹೇಗೆ? ಅಮ್ಮ ಹೀಗೆಲ್ಲ ಆಗುತ್ತೆ ಇರುವಾಗ ನಿಮ್ಮ ಗಂಡ ಪುನಃ ನನ್ನನ್ನು ಕರೆದು ಪುನಃ ನನ್ನನ್ನು ಕರೆದು ಕರೆದಿದ್ರೆ ಇವತ್ತಿಗೆ ಇಷ್ಟು ಸಾಕು, ನಿಲ್ಲಿಸಿ ಹೋಗಿ ಅವರನ್ನು ಕಲಿಸಿ. ಮತ್ತಿಗೆ ಎಷ್ಟ ಕುಡಿಸುದವರ ನಿಮ್ಮ ಗಂಡ ಹೇಳಿದ್ರು ನೀವು ನಾಳೆ ಕೂಡ ಇದನ್ನೇ ಕುಡಿದಲ್ಲ, ಸಾಕು ಇವತ್ತಿಗೆ ಹೋಗಿದ್ದ. ಅವರು ಹೋದ ತಕ್ಷಣಮ್ಮ ನಿಮ್ಮ ಗಂಡ ನನ್ನನ್ನು ಕರೆದು ಹೇಳಿದ್ರು ಸ್ವಲ್ಪ ವಿಶ್ರಾಂತಿ ಮಾಡುವ ಸ್ವಲ್ಪ ಹೇಳಿದ ತಕ್ಷಣಮ್ಮ ಎಲ್ಲಿಂದ ಹಾರಾಡಿ ಮೇಲೆ ಕುಂದಪ್ಪ ಬಂದ. ಅವ್ರಿಗೆ ಬೇರೆ ಯಾವ ಬೇರೆ ಹಾರಾಡಿಕೊಂಡು ಮೇಲಿಂದ ಒಬ್ಬ ಯಕ್ಷ. ಯಕ್ಷರಾಜ ಪಿಂಗಳಾಕ್ಷ. ಪಿಂಗಳಾಕ್ಷ ಯಕ್ಷರು ಬಂದು ಏನು ಮಾಡಿ ನಿಮ್ಮ ಗಂಡನ ಹತ್ತಿರ ನಿಂತ ಸತ್ತ ಮಾತಾಡಿ ಏನು ಹೇಳಿದ? ಪ್ರೆಗ್ನೆಂಟಾ? ನಿನಗೆ ಪ್ರಜ್ಞೆ ಉಂಟಾ? ನಿನಗೆ ಪ್ರಜ್ಞೆ ಉಂಟು ಯಾಕೆ ಪ್ರಶ್ನೆ ಮಾಡಿ ಬಂದವ ಕೇಳಿ ಹೇಳಿದ್ರು. ಯಾಕೆ ಯಾಕ ನನ್ನನ್ನು ಕಾಣುವಾಗ ನಿನಗೆ ಹಾಗೆ ಕಾಣ್ತದ? ಅವರು ಗಂಡ ಕೇಳಿದ್ರು. ನನ್ನ ಗಂಡ ನಿಮ್ಮ ನನ್ನನ್ನು ಕಾಣುವಾಗ ಹಾಗೆ ಕಾಣ್ತದ ನಿನಗೆ? ಹಾಗೆಲ್ಲ ಮಾಡ್ಲಿಕ್ಕಿಲ್ಲ ಹೀಗೆಲ್ಲ ನಿನಗೆ ಪ್ರಜ್ಞೆ ಇಲ್ಲದವರಾಗಿ ಅಂತ ಅಮ್ಮ. ಅದಕ್ಕೆ ಅವರು ಹೇಳಿದೆ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದದ್ದಲ್ವಾ, ಏನಿದ್ರು ನಾವು ಪೆಟ್ಟು ಮಾಡುವಂತ
ಬೆಟ್ಟು ಹೇಳಿದ ತಕ್ಷಣ ಬೆಟ್ಟು ಪ್ರಾರಂಭ ಆಯ್ತಾ? ಬೆಟ್ಟು ಪ್ರಾರಂಭವಾಗುವುದು. ನಿಮ್ಮ ಗಂಡ ಎದ್ದು ನಿಂತಾಗ ಬಂದವ ರೆಕ್ಕೆಯಿಂದ ಬಠಾಲಾಗಿ ನಿಮ್ಮ ಗಂಡನಿಗೆ ಕಪ್ಪಲ ನಷ್ಟ ಮಾಡಿ ಒಂದೇ ಪೆಟ್ಟು ಕೊಟ್ಟದಪ್ಪ. ಹೌದಾ? ಬಂದ ಯಕ್ಷ ಹೌದು ನನ್ನವರಿಗೆ ಹೊಡೆದದ್ದು ಹೌದು ಬಿಡ್ಲಿಕ್ಕಿಲ್ಲ ನನ್ನ ಹೇಳಿದಿಲ್ಲ. ಏನಾಯ್ತು? ಶನಿಗಾರ ಅಲ್ಲ ಅವ್ರು ಬಿಟ್ಟಾರ ಅಲ್ಲಿಗೆ ಶಕ್ತಿಗಾರರು ಕುಳಿತುಕೊಂಡ ಕುಳಿತುಕೊಂಡು പക്ഷെ ಹೀಗಿರ್ಬೇಕು. ಹೇಗೆ? ಕುಳಿತು ನನ್ನವರ ಯುದ್ಧವನ್ನು ಮಾಡ್ಯಾರು. ಅವರಿಗೆ ಸಾಮರ್ಥ್ಯವನ್ನು ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಲ್ಲ. ಸಂಪೂರ್ಣವಾಗಿ. ನಾನು ಎನಿಸಿದ್ದೇವರೆಗೆ ಕುಳಿತುಕೊಂಡು ಈ ಸಲ ದೋಸೆ ಪೆಟ್ಟು ಇರ್ಬೋದು. ಎಂತ ಇದ್ದಾರೆ ಪೆಟ್ಟು? ಅವರು ಶೆಟ್ಟಿಗಾರ ಬಿಡ್ತಾರ ಅವರು. ಅಮ್ಮ ಶೆಟ್ಟಿಗಾರ ಒಂದು ಸಿಗ್ಬೇಕಿತ್ತು. ಸ್ವಲ್ಪ ಹೊತ್ತಾಗುವಾಗ ಕುಳಿತಲ್ಲಿಂದ ಮಲಗಿದ್ದಾರಮ್ಮ. ಕುಳಿತವರು ಮಲಗಿದ್ದಾರೆ. ನನ್ನವರು ಹಾ ನಾನು ಎನಿಸಿದೆ ಮಲಗಿಕೊಂಡು ಇವತ್ತು ಹೊಸ ರೀತಿಯ ಪೆಟ್ಟು ಇರ್ಬೋದು. ಆ ಮಲಗಿ ಯುದ್ಧ ಮಾಡ್ತಾರ ಅದು ನಿಮಗೆ ಗೊತ್ತಿಲ್ಲ. ಅಮ್ಮ ಮಲಗಿದಲ್ಲಿ ಈಗ ಎಷ್ಟು ಎಬ್ಬಿಸಿದ್ರು ಎಬ್ಬುದಿಲ್ಲ. ಮಲಗಿದವರಿಗೆ ಎಷ್ಟು ಎಬ್ಬಿಸಿದರು ಎಬ್ಬುದಿಲ್ಲ ಹೇಳುವುದಿಲ್ಲ. ಎಬ್ಬುದಿಲ್ಲ ಎಬ್ಬಿಸಿದ್ರೆ ಏ. ಎಬ್ಬುದಿಲ್ಲ. ದೂತ, ಹಾ? ಮಲಗಿದವನನ್ನು ಹೇಳಲಿಲ್ಲ. ಅಯ್ಯೋ. ಯಾಕೆ ಹೇಳಲಿಲ್ಲ? ಯಾಕೆ ಹೇಳಿಲ್ಲ? ಎತ್ತು ಯುದ್ಧ ಮಾಡಿರಬಹುದಲ್ಲ. ಹತ್ತಿರ ಹೋಗಿ ನೋಡ್ತೇನಮ್ಮ. ನೋಡುವಾಗ ಎಷ್ಟು ಉದ್ದ ನಾಲೆಗೆ ಹೊರಗೆ ಹಾಕಿ ನಿಮ್ಮ ಗಂಡ ಸತ್ತ